ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ನಮ್ಮ ಅಕ್ಕನ ಕಾಟ ಕೊಡೋಣ ಅಂತ ಇದ್ದೀನಿ. ಬನ್ನಿ ಯಾವ ಥರ ಕಾಟ ಕೊಡ್ತೀನಿ ನೋಡಿ. ಅವಳು ಟಿ ವಿ ನೋಡ್ತಾ ಕೂತಿದ್ದಾಳೆ. ಸ್ವಲ್ಪ ಇರಿಟೇಟ್ ಮಾಡ್ತೀನಿ ಚೆನ್ನಾಗಿ. ಎಸ್ ಗೈಸ್, ನಾನು ಇವಾಗ ರೀಸೆಂಟಾಗೆ ಒಂದು ಡ್ರಾಯಿಂಗ್ ಕ್ಲಾಸ್ಗೆ ಸೇರ್ಕೊಂಡಿದ್ದೆ. ಆ್ಯಂಡ್ ಪ್ರೊಫೆಷ್ನಲ್ ಒಂದು ಸರ್ಟಿಫಿಕೇಟ್ ಕೂಡ ಬಂದಿದೆ. ನಾನು ಹ್ಯೂಮನ್ ಸ್ಕೆಚಸ್ನ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹಾಗೆ ಇವಾಗ ಫಸ್ಟ್ ನಾನು ಟ್ರಯಲ್ನ ನಮ್ಮ ಅಕ್ಕನಿಗೆ ಮಾಡಿಬಿಡೋಣ ಅಂತ ಇದ್ದೀನಿ. ಸರ್ಟಿಫಿಕೇಷನ್ ಎಲ್ಲ ಆಗಿದೆ ನಮ್ಮ ಅಕ್ಕನಿಗೆ. ಇವಾಗ ಅದನ್ನು ಟ್ರಯಲ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಯಾವ ರೀತಿ ನನ್ನ ಪ್ರೊಫೆಷ್ನಲಿಸಮ್ ಇನ್ ಸ್ಕೆಚ್ ಹೆಂಗಿದೆ ಅಂತ ನೋಡೋಣ. ಆ್ಯಂಡ್ ಶ್ರೀ, ನೀನು ಸ್ಕೆಚ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಓಕೆ, ರೆಡಿ? ನೋಡಿ ಗೈಸ್, ಎಲ್ಲರೂ ಸ್ಕೆಚ್ ಮಾಡುವಾಗ ಪೆನ್ಸಿಲ್ ಯೂಸ್ ಮಾಡ್ತಾರೆ ಯೂಶಲಿ, ಏನಾದರೂ ತಪ್ಪಾಗ್ಬಿಟ್ರೆ ಅಂತ. ನಾನು ಇವಾಗ ಸರ್ಟಿಫಿಕೇಶನ್ ಮುಗಿಸಿದ್ರು ಕೂಡ ನಾನು ಪೆನ್ನಲ್ಲಿ ಸ್ಕೆಚ್ ಮಾಡ್ತೀನಿ. ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಆಗಿ ಬರುತ್ತೆ ನೋಡಿ. ಕಮಲದ ಕಣ್ಣು, ಕೂದಲಂತೂ ವಾ ಸಿಲ್ಕ್ ಕೂದಲು ಸಕ್ಕತ್ತಾಗಿ ಗೊತ್ತೈತೆ. ನಗು ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತಂತ ಅನ್ಸುತ್ತೆ ನನಗೆ. ವಾ 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 ಮುಗುಳ್ ನಗು. ಏನ್ ಬರೀತಾ ಇದೀನಿ? ಸ್ಕೆಚ್ ಮಾಡ್ತಾ ಇದೀನಿ. ಸರ್ಟಿಫಿಕೇಶನ್ ಮುಗಿಸ್ಕೊಂಡ್ ಬಂದಿದ್ದೀನಿ. ನಾನು ಸ್ಕೆಚ್ ಮಾಡ್ತಾ ಇದ್ದೀನಿ ಆನ್ಲೈನ್ ಗೈಸ್. ಆನ್ಲೈನಲ್ಲಿ ನಾನು ಸ್ಕೆಚ್ ಸರ್ಟಿಫಿಕೇಶನ್ ಮುಗಿಸಿದ್ದೀನಿ. ಆ್ಯಂಡ್ ಅದನ್ನ ಫಸ್ಟ್ ನಮ್ಮ ಅಕ್ಕಂಗೆ ಟ್ರಯಲ್ ಮಾಡ್ತಾ ಇದ್ದೀನಿ. ಕಮಲದ ಕಣ್ಣೋಳೆ, ಕಮಲದ ಮಗುದೋಳೆ. ಸ್ಪೆಕ್ಸು ಕೂಡ ಬರುತ್ತೆ. 4 ಕಣ್ಣು. ಅಕ್ಕನ ಜೊತೆ ಸೋಡಾ ಕೂಡ ಬರಿತಾ ಇದ್ದೀನಿ. A few moments later. ಓಕೆ ಗೈಸ್, ಆಲ್ಮೋಸ್ಟ್ ಒಂದು ರೇಂಜಿಗೆ ತಕ್ಕ ಮಟ್ಟಿಗೆ ಸ್ಕೆಚನ್ನು ಮಾಡಿದ್ದೀನಿ. ಅದನ್ನು ತೋರಿಸೋಣ, ಅವ್ರ ಅಭಿಪ್ರಾಯ ಹೆಂಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ ಗಾಯ್ಸ್, ಎಷ್ಟು ಸಖತ್ತಾಗಿ ಬರ್ದಿದ್ದೀನಿ. ಇದು ಸೋಫಾ, ಇದು ಅವಳು, ಇದು ಫೋನು. ಅವಳು ತೋರಿಸ್ತೀನಿ, ಆಮೇಲೆ ಏನಂತಲ್ಲ ಅಂತ ನೋಡೋಣ. ರೆಡಿ ಶ್ರೀ? ರೆಡಿನಾ? ಸ್ವಲ್ಪ ಈ ಕಡೆ ತೋರಿಸ್ತೀನಿ, ಕ್ಯಾಮ್ರಾ ಕಾಣಲ್ಲ. ನೋಡಿ ಗೈಸ್, ನಾನು ಆನ್ಲೈನಲ್ಲಿ ಸ್ಕೆಚ್ ಸರ್ಟಿಫಿಕೇಶನ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮು ನಮ್ಮ ಅಕ್ಕನ ನಾನು ಸ್ಕೆಚ್ ಮಾಡಿದ್ದೀನಿ. ಅದು ಪೆನ್ನಲ್ಲಿ. ಎರೇಸೇ ಮಾಡಿಲ್ಲ ನಾನು, ಏನೋ ಹಂಗೆ ಫ್ಲೋ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಇವಾಗ ಅವರಿಗೆ ಗಿಫ್ಟ್ ಮಾಡ್ತಾ ಇದ್ದೀನಿ ಸ್ಕೆಚನ್ನು. ನೋಡೋಣ ಬನ್ನಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸರ್ಟಿಫಿಕೇಶನ್ ಕೊಟ್ಟಿದಂತಹ ಈ ಕೇಳಲ ಇಲ್ಲ, ಎಷ್ಟು ಇನ್ ಡೀಟೇಲ್ ಆಗಿ ನಾನು ಮಾಡಿದೀನಿ ಗೊತ್ತಾ? ಇಲ್ಲಿ ಏನೇನಿದೆ ಅಂತ ಕೇಳಲಿಲ್ಲ. ಸ್ಪೆಕ್ಸು ಇಲ್ಲಿ ನೋಡಿ ಗೈಸ್, ಕಾಣಿಸ್ತೈತೆ. ಇದು ಸ್ಪೆಕ್ಸು, ಇದು ಪಿಂಪಲ್ಸ್. ಅವಳದು ಪಿಂಪಲ್ಸ್ 4-5 ಪಿಂಪಲ್ಸ್ ಐತೆ. ಪಿಂಪಲ್ಸ್ ಇದು. ಅವಳದು ಬದನೆಕಾಯಿ ಜಡೆ ಇದು. ಅವಳು ಫೋನ್ ಇದು. ಅವಳು ಕ್ರಾಸ್ ಲೆಗ್ದಾಗ ಕುತ್ಕೊಂಡಿರೋದು. ಆಮೇಲೆ ಸ್ವಲ್ಪ ಕಚ್ಕೊಂಡ್ಬಿಟ್ಟೈತೆ ಹೋಗ್ಬಿಟ್ಟು ಫೇಸ್ಗೆ. ಹಿಂಗಿದೆ ನನ್ನ ಸ್ಕೆಚ್. ಆನ್ಲೈನ್ ಸರ್ಟಿಫಿಕೇಶನ್ ಅಲ್ವಾ, ಅದಕ್ಕೆ ಹಿಂಗಾಗ್ಬಿಟ್ಟಿದೆ. ನಾನು ಯಾವ ಸರ್ಟಿಫಿಕೇಶನ್ ಮಾಡಿಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಬೊಗ್ಲೆ ಬಿಟ್ಟಿದ್ದಷ್ಟೇ. ನನ್ನ ಡ್ರಾಯಿಂಗು ಅದೆಲ್ಲ ಆಗ್ಬರಲ್ಲ, ನನಗೆ ಬರೋದು ಇಲ್ಲ. ಕಾನ್ಸಂಟ್ರೇಷನ್ ಇಂದ ಕುತ್ಕೊಂಡು ಮಾಡಿದ್ರೆ ಮಾತ್ರನೇ ಬರೋದು. ಹೆಂಗಿತ್ತು ಶ್ರೀ? ಇನ್ನೊಂದು ಪೋಸ್ಟರ್ ಡ್ರಾಯಿಂಗ್ ಮಾಡಲಾ? ಬೇಡ, ನೋಡಿದೆ ನಿನ್ನ ಸರ್ಟಿಫಿಕೇಶನ್. ಟ್ರೈಯೇ ಮಾಡಿದೆ.
ಯಾಕೆ ಟ್ರೈ ಮಾಡ್ಬೋದು? ಚೆನ್ನಾಗಿ ಮಾಡಿದ್ದೆ. ಏನಾದ್ರು ಅಪ್ರಿಸಿಯೇಷನ್ ಕೊಡ್ಬೋದಲ್ಲ ನನಗೆ? ಅದೇ 100 ಕೊಟ್ನಲ್ಲ. ವಾವ್, ನೋಡಿ ಗೈಸ್ ಆನ್ಲೈನ್ ಇನ್ಯಾವತ್ತೂ ಮಾಡಬೇಡ ಅಂತ ಕೊಟ್ಟಿದ್ದು. ನೆಕ್ಸ್ಟ್ ಟೈಮ್ ವಾಟರ್ ಪೇಂಟ್ ಮಾಡ್ತೀನಿ. ಆ್ಯಂಡ್ ಇನ್ನೇನು ಮಾಡೋದು, ಕ್ರಾಫ್ಟ್ ಪೇಪರಲ್ಲಿ ಇವಳನ್ನ ಏನಂತಾರೆ, ಇವ್ಳು ಕುತ್ಕೊಂಡಿರೋ ಥರನೇ ಪೇಪರಲ್ಲಿ ಕಟಿಂಗ್ಸ್ ಮಾಡ್ತಾರಲ್ಲ ಅದು ಮಾಡ್ತೀನಿ. ಚಿಕ್ಕ ಮಗು ಲೇಸ್ ತಿಂತಾ ಇದೆ, ನನಗೂ ಸ್ವಲ್ಪ ಲೇಟ್ ಬೇಕು. ಚಿಕ್ಕ ವಯಸ್ಸಲ್ಲಿ ಅವ್ರು ಮಾಡಿದಂಥ ಒಂದು ಸ್ಪೆಷಲ್ ಡಿಶ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ವಲ್ಪ ಮ್ಯೂಟ್ ಮಾಡಿದ್ರೆ ನಾನು ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ನಾನು ಇವಳು ಇಬ್ಬರೇ ಇದ್ವ ಮನೇಲಿ. ಏನೋ ಒಂದು ಹೊಸ್ದಾಗಿ ಮಾಡ್ತೀನಿ ಅಂದ್ಬಿಟ್ಟು ಮನೇಲಿ ಬಾಳೆಹಣ್ಣಿತ್ತು. ಬಾಳೆಹಣ್ಣ ಕಟ್ ಮಾಡಿದ್ಲ, ಏನೋ ಮಾಡ್ತಿದ್ದಾಳೆ ಅಂತ ನಾನು ಅನ್ಕೊಂಡ. ಇವಾಗ ಅಡುಗೆಗೆ ಬೇಕಾಗಿರೋದೇನು ಮೇನ್ ಇಂಗ್ರೀಡಿಯೆಂಟ್ಸು ಉಪ್ಪು, ಹುಳಿ, ಖಾರ ಅಲ್ವಾ, ಮತ್ತು ಸ್ವೀಟ್ ಮಾಡಿದ್ರೆ ಸ್ವೀಟ್ ಬೇಕು. ಇವಳು ಏನು ಮಾಡಿದ್ಲು ಅಂದರೆ ಬಾಳೆಹಣ್ಣು ಕಟ್ ಮಾಡಿಬಿಟ್ಲು, ಎಣ್ಣೆ ಕಾಯಕ್ಕೆ ಇಟ್ಬಿಟ್ಲು, ಉಪ್ಪು ಖಾರನ ಬಾಳೆಹಣ್ಣಿಗೆ ಹಾಕ್ಬಿಟ್ಟು ಎಣ್ಣೆಲಿ ಕರದ್ಲು. ನಗುನೇ ಬರ್ತಾ ಇಲ್ವಾ? ನನಗೆ ನಗು ಬರುತ್ತೆ, ನಿನಗೆ ಬರಬೇಕದು. ನಿಮಗೆ ನಗು ಬರೋದಂತ ಅನ್ಕೊಂತೀನಿ ಗೈಸ್. ನೋಡಿ ಕೇಳಿಸ್ಕೊಳ್ಳಿ, ಬಾಳೆಹಣ್ಣು ಉಪ್ಪು ಖಾರ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಕರ್ದ್ಬಿಟ್ಟು ಡೀಪ್ ಫ್ರೈ ಮಾಡ್ಬಿಟ್ಲಾ. ಸರಿ ಟೇಸ್ಟ್ ಮಾಡಿ. ಯಾಕೆ ನಗು ಬರ್ತಲ್ಲ? ನನ್ನ ತಿಂದಿಲ್ಲ, ಅವಳೇ ತಿಂದಿದ್ವು. ಫಸ್ಟ್ ತಿಂದಿದ್ ನೀನು, ನಾನು ಅದನ್ನ ಟೇಸ್ಟೇ ಮಾಡಿಲ್ಲ. ಹೆಂಗ್ ಹೇಳ್ತೀಯ ನೀನು ಹಂಗಿತ್ತು ಅಂತ? ಅವಳೇ ಹೇಳಿದ್ದು ಫಸ್ಟ್, ನೀನೇ ಟೇಸ್ಟ್ ಮಾಡಮ್ಮ, ನಂಗೆ ಗೊತ್ತಿಲ್ಲ ಹೆಂಗ್ ಮಾಡಿದ್ವಿ ಅಂತ ಹೇಳಿದ್ನ. ತಗೊಂಡು ಹಿಂಗ್ ಬಾಯಿಗೆ ಇಟ್ಲು, ತೂ ಅಂತ ಉಗಿದ್ಬಿಟ್ಲು. ಎಣ್ಣೆನೂ ವೇಸ್ಟ್ ಆಯ್ತು, ಎಲ್ಲಾನು ಬಿಸಾಕಿದ್ದಾಯ್ತು. ನನಗೆ ತುಂಬಾ ವಿಕಾರವಾಗಿ ನಗಿತ್ತು. ಸುಮ್ಮನೆ ಒಳ್ಳೆ ತಲೆ ತಿಂತಾಳೆ ಇವಳು. ಸುಮ್ಮನೆ ನನ್ನ ಪಾಡ ಕುತ್ಕೊಳಕ್ ಬಂದೆ, ಬಿಡ್ತಾನೆ ಇಲ್ಲ ಕುತ್ಕೊಳಕ್. ಅವಾಗಿಂದ ಮೀನ ಕಣ್ಣೋಳೆ ಜೇನ ದನಿಯೋಳೆ ಸೊಬಗ ಮೈ ತುಂಬಿದೆ, ಎದ್ದೋಗ್ತಾಳೆ. ಎಲ್ಗೋ, ನಾನು ಬರ್ತೀನಿ. ಕೇಳ್ತಾ ಇದ್ದೀನಿ ತಾನೆ? ನಮ್ಮಕ್ಕ ಏನು ಮಾಡ್ತಿದ್ದಾಳೆ? ಈರುಳ್ಳಿಯನ್ನು ಹೆಚ್ಚಿದ್ದಾಳೆ. ನೋಡ, ನೀನು ಸೋಡಾನೆ ಸೊಡವಂಟು ಪ್ರೊಫೆಷನಲ್ ಚೆಫ್ ಇವಳು. ಬಾಳೆಹಣ್ಣ ಎಣ್ಣೆ ಕಾಯಿಸ್ಬಿಟ್ಲು, ಬಾಳೆಹಣ್ಣಿಗೆ ಉಪ್ಪು ಖಾರ ಹಾಕ್ಬಿಟ್ಲು. ಅದು ನಾನೇನ್ ಮಾಡಿದೆ, ಉಪ್ಪು ಖಾರ 2 ಸೇಮ್ ಪ್ರಪೋರ್ಷನ್. ಬಾಳೆಹಣ್ಣು ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಅದು ಯಾವ ತರ ಮಾಡಿದ್ ಗೊತ್ತಾ? ಲೋಟದ ಒಳಗಡೆ ಬಾಳೆಹಣ್ಣು ಕಟ್ ಮಾಡ್ಬಿಟ್ಟು ಉಪ್ಪು ಖಾರ ಆಮ್ಲೆಟ್ ಬರ್ತಾರಲ್ಲ, ಆ ಸ್ಟೈಲಲ್ಲಿ ಮಾಡಿ. ಸರಿ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟೆಲ್ ದೆಮ್ ಟು ಸಬ್ಸ್ಕ್ರೈಬ್ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಟಾಟಾ, ಬಾಯ್. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.